ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿಯ ವೀರಶೈವ ಸ್ಮಶಾನದ ಜಾಗ ಒಂದು ಕಾಲದಲ್ಲಿ ನೀರಿನ ಮೂಲವಾಗಿದ್ದು ಗ್ರಾಮಸ್ಥರಿಗೆ ತೊಂದರೆಯಾಗಿದೆ ಎಂದು ಕಂದಾಯ ಅಧಿಕಾರಿಗಳು ಅಂತ್ಯಕ್ರಿಯೆಗೆ ಅವಕಾಶ ನೀಡದ ಕಾರಣ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಸಣಕ್ಕೆ ಶವವನ್ನ ಅಂತ್ಯಕ್ರಿಯೆಗೆ ಕೊಂಡೊಯ್ಯುತ್ತಿದ್ದ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರನ್ನ ಪೊಲೀಸರು ತಡೆದಾಗ ತಳ್ಳಾಟ ನಡೆಯಿತು. ಸರ್ಕಾರಿ ಜಾಗದಲ್ಲಿ ಶವವನ್ನ ಅಂತ್ಯಕ್ರಿಯೆ ಮಾಡಲು ಬಿಡದೆ ಕಂದಾಯ ಅಧಿಕಾರಿಗಳ ಹೈಡ್ರಾಮಾ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು, ವೀರಶೈವರು ಅಂತ್ಯಕ್ರಿಯೆ ಮಾಡುತ್ತಿದ್ದ ರುದ್ರಭೂಮಿಯಲ್ಲಿ ಇದೀಗ ಅಂತ್ಯಕ್ರಿಯೆ ಮಾಡದಂತೆ ಅಧಿಕಾರಿಗಳು ಅಡ್ಡ ಹಾಕಿದ ಪ್ರಸಂಗ ನಡೆಯಿತು. ಮೃತದೇಹ ತೆಗೆದುಕೊಂಡು ಅಂತ್ಯಕ್ರಿಯೆ ಮಾಡಲು ಹೋಗುವ ವೇಳೆ ಭಾರೀ ನೂಕಾಟ, ತಳ್ಳಾಟ ನಡೆಯಿತು. ಅಧಿಕಾರಿಗಳ ನಡೆಗೆ ವೀರಶೈವ ಸಮುದಾಯದವರು ಹಾಗೂ ಕುಟುಂಬದವರು ಕಿಡಿಕಾರಿದ್ದಾರೆ. ಸಿದ್ದಪ್ಪನವರು ಜೀರ್ಣೋದ್ಧಾರ ಮಾಡ್ಕೊಂಡ್ ಬಂದಿರೋಂತ ಒಂದು ಕುಂಟೆ ಇದು. ಸಿದ್ದಪ್ಪನ ಕುಂಟೆ ಅಂತಾನೆ ಪ್ರಚಲಿತವಾಗಿರೋ ಸಿದ್ದಪ್ಪನ ಕುಂಟೆ. ಬಟ್ ಈಗ ಇತ್ತೀಚೆಗೆ ಬರೀ ರಾಜಕೀಯ ದ್ವೇಷಗಳಿಂದ ಪಕ್ಷದಿಂದ ಪಕ್ಷಕ್ಕೆ ಇದ್ ಮಾಡ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವ್ರು. ಆ ಕಡೆ ಪಕ್ಷಕ್ಕೆ ಹೋದ್ರೆ ಈ ಕಡೆ ಪಕ್ಷದವರು, ಈ ಕಡೆ ಪಕ್ಷಕ್ಕೆ ಹೋದ್ರೆ ಆ ಕಡೆ ಪಕ್ಷದವ್ರು ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನ 30 ವರ್ಷದಿಂದ ನಾವು ಮಾಡ್ಬೇಕಾದ್ರೆ ಯಾರದೇ ತೊಂದರೆ ಇಲ್ಲ. ಯಾಕೆಂತಂದ್ರೆ ಗ್ರಾಮಸ್ಥರೇ ಬಿಟ್ಟಿರೋದು. ನಿಮ್ ಸಿದ್ದಪ್ಪನ ಕುಂಟೆ ಆದ ಕಾರಣ ನೀವೇ ಮಾಡ್ಕೊಳ್ಳಿ ಅಂತ ನಮ್ ಗ್ರಾಮಸ್ಥರು ದೊಡ್ಡವರು 30 ವರ್ಷದ ಹಿಂದೆ ಇದ್ದಂತ. ಹೌದೌದು, ಎಲ್ಲ ನಿಮ್ಗೆ ಬೇಕು ಅಂತಂದ್ರೆ ಹೆಸರು ಸಮೇತ ಡೇಟು ಪ್ರತಿಯೊಂದು ಇದೆ, ನೋಡ್ಕೊಳ್ಳಿ, ಮಾಡ್ಕೊಂಬಿಡಿ ಬೇಕಿದ್ರೆ. ವೀರಶೈವರು ಇಲ್ಲಿ ಬಿಟ್ಟು ಎಲ್ಲೂ ಮಾಡಿಲ್ಲ. 30 ವರ್ಷದಿಂದ ಗ್ರಾಮಸ್ಥರೇ ನಮಗ್ ಬಿಟ್ಕೊಟ್ಟಿರೋ ಜಾಗ. ಇವತ್ತು ಆ ಬಿಟ್ಕೊಟ್ಟಿರೋಂತ ದೊಡ್ಡ ಮನುಷ್ಯ ಪಾಪ ಯಾರು ಇಲ್ಲ. ಅವತ್ತಿನ ಕಾಲದಲ್ಲಿ ಒಳ್ಳೆ ದೊಡ್ಡ ಗುಣ ಇತ್ತು, ಅದ ಕಾರಣ ಬಿಟ್ಕೊಟ್ಟಿದ್ರು. ಈಗ ಈ ಪುಡಾರಿ ರಾಜಕಾರಣಿಗಳು ಈ ಒಂದು ಅಡ್ಡ ಹಾಕಿ ದೌರ್ಜನ್ಯವಾಗಿ ನಮ್ಮನ್ನ ತಡೀತಾ ಇದ್ದಾರೆ. ಅದು ಬರೀ 42 ವರ್ಷದ ಹುಡುಗ. ನಾನು ಈವನ್ ಇವ್ರು ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ಗೂ ಹೇಳಿದೀನಿ, ಸರ್ 42 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ, ಮನೇಲಿ ಬಹಳ ನೋವಿದೆ, ಬಹಳ ಹೊತ್ತು ಇಟ್ಕೊಳಕ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಬೇಗ ಮಾಡ್ತಾ ಇದೀವಿ. ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡ್ಕೊಡಿ. ಆಮೇಲೆ ಬೇಕು ಅಂತಂದ್ರೆ ನಾವು ಬರ್ತೀವಿ ತಮ್ಮ ಹತ್ರ. ಬಂದಾಗ ಅದೇನೋ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ಮೂಲಭೂತ ಇದು ಏನ್ ಬೇಕು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಾವು ಕೊಟ್ಟು ಆದಷ್ಟು ಟ್ರೈ ಮಾಡ್ತೀವಿ ಅನ್ನೋ ಒಂದು ಇದನ್ನ ಮಹೇಶ್ ಎಸ್. ಗ್ರಾಮದ ಹೊರವಲಯದ 4 ಗುಂಟೆ ಜಾಗದಲ್ಲಿ 30 ವರ್ಷಗಳಿಂದ ವೀರಶೈವ ಸಮುದಾಯದವರು ಅಂತ್ಯಕ್ರಿಯೆ ಮಾಡುತ್ತಿದ್ರು. ಸ್ಮಶಾನದಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಗೋರಿಗಳು ನಿರ್ಮಾಣವಾಗಿದೆ. ಇದೀಗ ಗ್ರಾಮದ 40 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಮೃತ ಹೊಂದಿದ್ದು, ವೀರಶೈವ ಸ್ಮಶಾನದ ಜಾಗದಲ್ಲಿ ಗುಂಡಿ ತೋಡಿ ಅಂತ್ಯಕ್ರಿಯೆ ಮಾಡಲು ಮೃತದೇಹವನ್ನ ಹೊತ್ತು ಜನರು ಹೊರಟಿದ್ರು. ಅರ್ಧ ದಾರಿಯಲ್ಲಿಯೇ ಪೊಲೀಸರು ಶವವನ್ನ ತಡೆದಿದ್ದು, ವೀರಶೈವ ಸಮುದಾಯದವರು ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ನಡೆದಿದೆ. ಮಧ್ಯ ದಾರಿಯಲ್ಲೇ ಮೃತದೇಹವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕರ್ಸಿ ಸರ್ ಹೋಗ್ಲಿ. ಈ ಜಾಗದಲ್ಲಿ ಹಿಂದೆ ನಮ್ಮ ತಾತ ಇದ್ರ ಕಾಲದಲ್ಲಿ ಬೇರೆ ಕಡೆ ಮಾಡ್ತಾ ಇದ್ರು. ಸರ್ಕಾರ ಜಮೀನಲ್ಲಿ ಕಾಲುವೆ ಪಕ್ಕದಲ್ಲಿ ಮಾದೆಲ್ಲ ಕೊಚ್ಕೊಂಡು ಹೋಗಿದೆ.
ಇಲ್ಲಿ ಹಿಂದೆ ಇದ್ದವರು ಊರಿನ ಗ್ರಾಮಸ್ಥರು ಇಲ್ಲಿ ಜಾಗ ಇದೆ ಕುಂಟೆ ನಿಮ್ಮೆ ಹಿಂದೆ ನಮ್ ಕುಂಟೆ ಅನ್ನೋದು ನಮ್ ಹಿರಿಕರು ಮಾಡಿರೋದು ದನ ಕರಗ ನೀರು ಕುಡಿಯೋದಕ್ಕೆ ಹಿಂದೆ ಕುಂಟೆ ಅಂತ ಮಾಡ್ಕೊಂಡು ಇದನ್ನ ಸಿದ್ದಾಪುರ ಕುಂಟೆ ಅಂತಾನೆ ಫೇಮಸ್ ಆಗಿದೆ. ಇಡೀ ಊರಲ್ಲಿ ಯಾರಾದ್ರೂ ಕೇಳಿ ಸಿದ್ದಾಪುರ ಕುಂಟೆ ಅಂತಾನೆ ಇತ್ತು. ಅದ್ರ ಪಕ್ಕದಲ್ಲಿ ನಾವು ಇಲ್ಲಿ ಜಾಗ ಇದೆ ಅಂತ ಕೇಳೋ ಮಾಡ್ಕೊಳ್ಳಿ, ಇಲ್ಲಿ ನಿಮ್ದೆಲ್ಲ ಹೋಗಿದೆ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಆಗ್ಲೇ ಒಂದು 35 ವರ್ಷದಿಂದ ನಾವು ಇಲ್ಲಿ ಸುಮಾರು 40 ವರ್ಷದಿಂದ ಈ ಕಲ್ಲು ಹಾಕಿರೋದು ಬಿಟ್ರೆ ಒಂದು 30 ವರ್ಷ ಲೆಕ್ಕ. ಇನ್ನೀಗ ಆಗಲೇ ನಾವು 20 ಸಮಾಧಿಗಳು ಇದಾವೆ. ಪ್ರತಿ ಸರಿ ಬಂದಾಗ ನಾವು ಈ ಕಡೆ ಪಕ್ಷದಾಗ ಆ ಕಡೆ ಅಪೋಸಿಟ್ ಮಾಡ್ತಾರೆ, ಆ ಕಡೆ ಅಪೋಸಿಟ್ ಈ ಕಡೆ ಅಪೋಸಿಟ್ ಮಾಡ್ತಾರೆ. ಸರ್ಕಾರಕ್ಕೆ ನಾವು ಆಗ್ಲೇ ಅರ್ಜಿ ಕೊಟ್ಟಿದೀವಿ. ತಹಸೀಲ್ದಾರು ಸ್ಕೆಚ್ ಮಾಡಿ 5 ಕುಂಟೆ ಮಾಡಬಹುದು ಇದು ಸರ್ಕಾರದಲ್ಲಿ ಅಂತ ಎಸಿಗೂ ಕಳ್ಸಿದ್ದಾರೆ. ಎಸಿಂದ ಡಿಸಿ ಕಳ್ಸೋ ಅಷ್ಟೊತ್ತಿಗೆ ರಾಜಕಾರಣಿಗಳು ಹೋದ್ರೆ ಇದು ಮಾಡಬೇಡಿ ಅಂತ ಹೇಳೋದು. ನಾವು ಈ ಪಕ್ಷದಾಗಿದ್ರೆ ಆ ಪಕ್ಷದವ್ರು ಮಾಡ್ತಾರೆ, ಆ ಪಕ್ಷ ಈ ಪಕ್ಷ ಮಾಡ್ತಾರೆ. ಕಾನೂನು ಸರ್ಕಾರ ಅದೇ ಮಶಾಣ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಶಾಣ ಕೊಟ್ಟಿದ್ದಾರೆ. ಈ ಊರು ಗ್ರಾಮಸ್ಥರು ಒಂದು ಮಶಾಣ ಕೊಟ್ಟಿರೋದ್ರಿಂದ ಆ ಮಶಾಣ ತುಂಬೋಗಿದೆ. ಇನ್ನೊಂದು ಮಶಾಣ ಬೇಕು ಅಂತ ಪಂಚಾಯತಿಯಿಂದನೂ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ. ಅವರು ಬೇರೆ ಜಾಗ ಕೊಡ್ತೀವಿ ಅಂತಾರೆ. ಈಗ ನಮ್ಮ ಹಿಂದೂ ಲಿಂಗಾಯತ ಅಂದ್ರೆ ನಾವು ರುದ್ರಭೀಮ್ ಅಂತ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಪ್ರತಿ ಸರಿನೂ ಈ ತರ ಯಾರೋ ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಪಾಪ ಅಬ್ಜೆಕ್ಷನ್ ಮಾಡ್ತಾರೋ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಕಾಂಪೌಂಡ್ ಹಾಕಿದ್ರೆ ಈಗ ಅವ್ರದ್ದೇನ್ ತೊಂದ್ರೆ ಇಲ್ಲ. ರಿಕ್ವಿಸಿಷನ್ ಎಲ್ಲ ನೀವು ಕೊಟ್ಟಿದ್ರಿ ಸರ್? ಕೊಟ್ಟಿದ್ವಿ, ಪೇಪರ್ ಇದೆ, 2000 ಇದೆ, ತಹಸೀಲ್ದಾರ್ ಮಾಡ್ಕೊಟ್ಟಿದ್ದಾರೆ. 30 ವರ್ಷದಿಂದ ತಹಸೀಲ್ದಾರು ಮಾಡ್ಕೊಟ್ಟು ಸ್ಕೆಚ್ ಮಾಡಿ. ನೀರಿನ ಮೂಲ ನಾವು ಬಿಡಲ್ಲ ಅಂತ. ನೀರಿನ ಮೂಲ ಅಲ್ಲ, ನೀರಿನ ಮೂಲ ಅದು ಇಷ್ಟೇ ಕುಂಟೆ ಅನ್ನೋದು ಎಷ್ಟೋ ಇದೆ, ಅದು ಮಾಡಿ. ಇನ್ನ ಮಿಕ್ಕಿರೋದು ಮಾಡಿ. ಇನ್ನ ಸರ್ಕಾರ ಊರ ಜಾಗದಲ್ಲಿ ಸಾರ್ವಜನಿಕರ ಉಪಯೋಗ, ಇದು ಸಾರ್ವಜನಿಕ, ನೀವು ಫೋಟೋ ತಗೊಳ್ಳಿ, ಸಾರ್ವಜನಿಕ ಇದು ಯಾವುದೇ ಉಪಯೋಗ ಇಲ್ಲ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನಯ್, MMTV ನ್ಯೂಸ್, ದೇವನಹಳ್ಳಿ.